All, welcome back to my ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಈಗಾಗಲೇ ಥಂಬ್ನೇಲಲ್ಲಿ ನೋಡಿರ್ತೀರ ಇವತ್ತಿನ ವ್ಲಾಗ್ ಏನು ಅಂತ. ಆ್ಯಂಡ್ ಇವಾಗ ಆಲ್ರೆಡಿ ಕ್ಯಾಬ್ ಪಾಯಿಂಟ್ಗೆ ಹೊರಟಿದ್ದೀನಿ. ಆ್ಯಂಡ್ ಫೈನಲಿ ಕ್ಯಾಬ್ ಕೂಡ ಬಂತು. ಕ್ಯಾಬ್ ಹತ್ತಿ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹತ್ತತ್ರ ಏರ್ಪೋರ್ಟಿಗೆ ರೀಚ್ ಆದೆ. ಏರ್ಪೋರ್ಟಿಗೆ ರೀಚ್ ಆಗಿ ಫಿಕ್ಸಿಂಗ್ ಎಲ್ಲ ಮುಗಿಸಿ ಏರ್ಪೋರ್ಟ್ ಒಳಗಡೆ ಬಂದಿದ್ದೀನಿ. ಅಲ್ಲಿಂದ ತಕ್ಷಣ ಹೊರಟಿದ್ದೆ ಹೇರ್ ಸೆಟ್ ಮಾಡ್ಕೋಬೇಕು ಅಂತ. ಹೇರ್ಸ್ ಹಂಗೆ ಬಿಟ್ಕೊಂಡೋಗಿದ್ದೆ, ಅದರಿಂದ ಹೇರ್ ಸೆಟ್ ಮಾಡಿಕೊಂಡೆ. ಆ್ಯಂಡ್ ಕ್ಯಾಂಟೀನಿಗೆ ಬಂದು ಊಟ ಮಾಡಿ ಕಾಫಿ ಕುಡಿದು ರಿಟರ್ನ್ ನಾನು ಹೋಗಿದ್ದೇನೆ ಡ್ಯೂಟಿಗೆ. ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನೋಡಿ, ಇದು ಆಲ್ರೆಡಿ ನಾನು ಬೇಯಲ್ಲಿದ್ದೀನಿ. ಫ್ಲೈಟ್ ಇನ್ನೂ ಬಂದಿಲ್ಲ. ಫ್ಲೈಟ್ ಲ್ಯಾಂಡ್ ಆದಮೇಲೆ ತೋರಿಸ್ತೀನಿ ನೋಡಿ. ಫ್ಲೈಟ್ ಲ್ಯಾಂಡ್ ಆದಮೇಲೆ ಈ ಥರ ಲೈಟ್ಸ್ ಬರುತ್ತೆ. ಆ್ಯಂಡ್ ಫೈನಲಿ ಫ್ಲೈಟ್ ಕೂಡ ಬಂತು. ಯು ಕ್ಯಾನ್ ಸಿ ದೇರ್, ಅಲ್ಲಿ ಬರ್ತಾ ಇದೆ ಫ್ಲೈಟ್. ಆ್ಯಂಡ್ ಇವತ್ತು ಈ ಫ್ಲೈಟಲ್ಲಿ ಹಮ್ ಕೂಡ ಬಂದಿತ್ತು, ಅರೈವಲ್ ಹಮ್ ಇತ್ತು. ಆ್ಯಂಡ್ ಹಾಫ್ ಡಿಪ್ಲೇನಿಂಗ್ ಕೂಡ ಪ್ಲ್ಯಾನ್ ಆಗಿತ್ತು. ಬರ್ತಾ ಇತ್ತು ಅರೈವಲಲ್ಲಿ. ಆ್ಯಂಡ್ ಆ ಡೆಡ್ ಬಾಡಿ ಬರ್ತಿದೆ ಅಂದಾಗ ನಾವೆಲ್ಲ ಫುಲ್ ಕೇರ್ಫುಲ್ಲಾಗಿ ಆಫ್ಲೋಡ್ ಮಾಡಬೇಕು ಡೆಡ್ ಬಾಡಿನ. ಆ್ಯಂಡ್ ಹಾಫ್ ಡಿಪ್ಲೇನಿಂಗ್ ಅಂದರೆ ಫ್ಲೈಟ್ ಡಿಲೇ ಇರೋದ್ರಿಂದ ಪ್ಯಾಸೆಂಜರ್ಸ್ನ ಫ್ಲೈಟ್ ಆಫ್ಟ್ ಸೈಡಿಂದ ಸ್ಟೆಪ್ ಲ್ಯಾಡರ್ನ ಅರೇಂಜ್ ಮಾಡಿ ಆಫ್ಲೋಡ್ ಮಾಡ್ತಾರೆ. ಆ್ಯಂಡ್ ಫ್ಲೈಟ್ ಆಪ್ರೇಷನ್ಸ್ ಯಾವುದು ನಾನು ವಿಡಿಯೋ ಮಾಡಬಾರ್ದು. ಸೊ ಅದೇ ರೀಸನ್ನಿಂದ ನಾನು ವಿಡಿಯೋ ಮಾಡ್ತಾ ಇಲ್ಲ. ಜಸ್ಟ್ ಫ್ಲೈಟ್ ಬೇಗ ಎಂಟರ್ ಆಗ್ತಾ ಇರೋದು ಮಾತ್ರನೇ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ LIR ಪ್ರಕಾರ ನಾವು ಲೋಡಿಂಗ್ ಇನ್ಸ್ಟ್ರಕ್ಷನ್ಸ್ನ ಕೊಡೋದು. ಲೋಡಿಂಗ್ LIR ಬಂದು ನಮಗೆ CLC ಕಡೆಯಿಂದ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅವ್ರ ಪ್ಲ್ಯಾನಿಂಗ್ ಪ್ರಕಾರ ನಾವು ಲೋಡಿಂಗ್ನ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ಫೈನಲಿ ಎಲ್ಲ ಆಪ್ರೇಷನ್ಸ್ ಮುಗೀತು. ಏರೋ ಬ್ರಿಡ್ಜ್ ಡಿಸ್ಕನೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಆ ಟ್ರಕ್ ಬಂದು ಪುಷ್ ಬ್ಯಾಕ್ ಟ್ರಕ್. ಫ್ಲೈಟ್ನ ಹಿಂದಕ್ಕೆ ಕರ್ಕೊಂಡೋಗಿ ಬಿಡುತ್ತೆ. ಅಲ್ಲಿಂದ ಫ್ಲೈಟ್ ಮುಂದೆ ಹೋಗೋಕ್ಕಾಗೋದು. ಆ್ಯಂಡ್ ಈ ಫ್ಲೈಟ್ ಆದ ನೆಕ್ಸ್ಟ್ 2 ಮಿನಿಟ್ಸ್ಗೆ ನಮಗೆ ಸೆಕೆಂಡ್ ಫ್ಲೈಟ್ ಅಲೋಕೇಟ್ ಮಾಡಿದರು. ಅಟ್ ದಿ ಸೇಮ್ ವೇ ನಮಗೆ ಅಲೋಕೇಟ್ ಮಾಡಿದ್ದು. ನೋಡ್ಬೋದು, ಈ ಫ್ಲೈಟ್ ಪುಷ್ ಬ್ಯಾಕ್ ಆಗ್ತಿದೆ. ಆ್ಯಂಡ್ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಫ್ಲೈಟ್ ಬರ್ತಾಯಿದೆ. ಅದೇ ಫ್ಲೈಟೇ ಅದೇ ಸೇಮ್ ಬೇಗೆ ನಮಗೆ ಅಲೋಕೇಟ್ ಆಗಿದ್ದು. ಆ್ಯಂಡ್ ನೋಡಿ, ಫ್ಲೈಟ್ ಕೂಡ ಬಂತು. ಫ್ಲೈಟ್ ಪುಷ್ ಬ್ಯಾಕ್ ಆಯಿತು ಫಸ್ಟ್ ಫ್ಲೈಟ್. ಇದು ಸೆಕೆಂಡ್ ಫ್ಲೈಟ್ ನಾವು ಮಾಡ್ತಾ ಇರೋದು. ಆ್ಯಂಡ್ ಬೈ ಲಕ್ಕಿಲಿ ಇವತ್ತು ನಾವು ಮಾಡಿದ್ದು ಎಲ್ಲ ಫ್ಲೈಟ್ಸೂನು ಸೇಮ್ ಬೇಯಲ್ಲೇ ಅಲೋಕೇಟ್ ಆಗಿತ್ತು. ಯಾಕೆಂದರೆ ಬೇರೆ ಬೇರೆ ಡಿಫ್ರೆಂಟ್ ಬೇಸ್ನ ಅಲೋಕೇಟ್ ಮಾಡಿದ್ರೆ ಅಲ್ಲಿಂದ ಈ ಕಡೆಯಿಂದ ಆ ಕಡೆ ಓಡಾಡೋಕ್ಕೆ ನಮಗೂ ತುಂಬಾ ಕಷ್ಟ ಆಗುತ್ತೆ. ಬೈ ಲಕ್ಕಿಲಿ ಅವತ್ತು ನಮಗೆ ಸೇಮ್ ಬೇಯಲ್ಲೇ ಅಲೋಕೇಟ್ ಮಾಡಿದ್ರು 3 ಫ್ಲೈಟ್ಸೂನು. ಆ್ಯಂಡ್ ಫೈನಲಿ ಇದು ಮುಗೀತು. ಪುಷ್ ಬ್ಯಾಕ್ ಆಗ್ತಾ ಇದೆ ಫ್ಲೈಟ್. ಆ್ಯಂಡ್ ಇದು ಮುಗಿಸಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋಕ್ಕೆ ಹೋಗಿದ್ದೆ. ಇದೆಲ್ಲ ಫ್ಲೈಟ್ದು ಡಾಕ್ಯುಮೆಂಟ್ಸು. ಆ್ಯಂಡ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಬರೋಷ್ಟರಲ್ಲಿ ಥರ್ಡ್ ಫ್ಲೈಟ್ ಅಲೋಕೇಟ್ ಮಾಡಿದ್ರು. He is the person with whom I was allocated for the day.
ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಫ್ಲೈಟ್ ಮುಗಿಸಿ ಚಾರ್ಜಿಗೆ ಹಾಕ್ಕೊಂಡು ಆಚೆ ಬಂದಿದ್ದೀನಿ ಪಂಚೋಟ್ ಮಾಡಿಕೊಂಡು. ಇಲ್ಲಿ ಬಂದು ಕೋಚ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಕೋಚ್ ಬಂದು ನಮ್ಮನ್ನು ಗೇಟ್ ತನಕನೂ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಕೋಚ್ ಹತ್ತಿ ಗೇಟ್ ಹತ್ರ ಬಂದು ಇಳ್ದಿದ್ದೀನಿ. ಆ್ಯಂಡ್ ಬಂದು ಆಚೆಗಡೆ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಬಂದಿರಲಿಲ್ಲ, ಅದಕ್ಕೆ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಫೈನಲಿ ಕ್ಯಾಬ್ ಕೂಡ ಬಂತು. ಆ್ಯಂಡ್ ಕ್ಯಾಬ್ ನಮ್ಮನ್ನು ಎಲ್ಲಿ ಪಿಕ್ ಮಾಡಿತ್ತು ಅಲ್ಲೇ ನಮ್ಮನ್ನು ಡ್ರಾಪ್ ಮಾಡೋದು. ವಿ ಡೋಂಟ್ ಹ್ಯಾವ್ ಎನಿ ಡೋರ್ ಡ್ರಾಪ್. ಆ್ಯಂಡ್ ಫೈನಲಿ ಬಂದೆ. ನನ್ನ ಹಸ್ಬೆಂಡ್ ಕೂಡ ಬಂದು ನನ್ನ ಪಿಕ್ ಮಾಡಿದ್ರು. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿ ಡೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.